ಹ್ಞೂ ಸರಿ ಹೋಗಿ ಮಲ್ಕೋ. ಸತ್ಯ, ಮತ್ತೆ ನೀನೆಲ್ಲಿ ಮಲಗ್ತೀಯಾ? ನನಗೆ ನೆಲದ ಮೇಲೆ ಮಲ್ಗ ಅಭ್ಯಾಸ ಇದೆ. ತಾವು ಮಲ್ಕೊಳ್ಳಿ. ಹಾಗಿದ್ರೆ ಓಕೆ. ಎಂತ ಖದೀಮ್ ಕಳ್ಳ ಇರ್ಬೇಕು, ಅಂಗಡಿಗೆ ನುಗ್ಗಿ ದಾಂದ್ಲೆ ಮಾಡಿದ್ದಲ್ದೆ ಇಲ್ಲಿ ಗಡದ್ದಾಗ ನಿದ್ದೆ ಮಾಡ್ತಾ ಇದ್ದಾನೆ. ಏಯ್, ಏನ್ ನೋಡ್ತಾ ಇದ್ರೆ ರೆಪ್ಸವನ್ನ? ಸರ್ ಸರ್ ಡೋಂಟ್ ಡಿಸ್ಟರ್ಬ್ ಮೀ. ಸರ್ ಒಬ್ಬ ಕೊನೆಗೂ ಬಂದ್ರಲ್ಲ. ಇದೇನ್ ನಿಮ್ಮ ಮಾವನ ಮನೆ ಅನ್ಕೊಂಡೇನಾ? ಏನ್ ನೋಡ್ತಾ ಇದ್ದೀರಾ? ಕಟಾಕ್ರವನ್ನ ಮುಂದಿದೆ ಮಾರಿ ಹಬ್ಬ. ಯಾವ ಹಬ್ಬ? ಓಹೋ, ಇದಾ ವಿಷಯ. ನಿಮ್ಮಿಬ್ರಿಗೂ ರಾತ್ರಿ ಕಳೆಯಕ್ಕೆ ನನ್ನ ಅಂಗಡಿನೇ ಬೇಕಿತ್ತಾ? ಮಾತಿನ ಮೇಲೆ ನಿಗಾ ಇರ್ಲಿ, ಇಲ್ಲ ಅಂದ್ರೆ ಸರಿ ಇರಲ್ಲ. ಅಮೂಲ್ ಬೇಬಿ, ಮತ್ತಿನ್ನೇನ್ ಸತ್ಯ, ಹೆಣ್ಣು ಗೌರವ ಕೊಡದೆ ವಿಷಯನೂ ಗೊತ್ತಿಲ್ಲದೆ ಬಾಯಿಗೆ ಬಂದಂಗೆ ಮಾತಾಡ್ತಾನಲ್ಲ, ಇದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ? ರಾತ್ರಿ ನಮ್ಮ ಅಂಗಡಿಗೆ ನುಗ್ಗಿ ದಾಂದ್ಲೆ ಮಾಡಿದ್ ನಿಮ್ಮನ್ನ ಸುಮ್ಮನೆ ಬಿಡ್ಬೇಕಾ? ಏಯ್, ಕಟಾಕ್ರವ್ರಿಬ್ರನ್ನ. ಏಯ್, ಯಾರಿಗೆ ಅವಾಗ್ಲಿಂದ ಕಟ್ಟಾಕ್ರೋ ಅಂತಿದ್ಯಾ? ನಾವು ಮನ್ಸ್ ಮಾಡಿದ್ರೆ ನಿಮ್ಮನ್ ಜೈಲಿಗೆ ಹಾಕ್ಬೋದು. ಲಿಫ್ಟ್ ಮೇಂಟೆನೆನ್ಸ್ ಸರಿಯಾಗಿ ಮಾಡ್ದೆ, ರಾತ್ರಿ ಯಾರು ಒಳಗಿದ್ದಾರೆ ಇಲ್ಲ ಅಂತ ಚೆಕ್ ಮಾಡ್ದೆ ಲಾಕ್ ಮಾಡ್ಕೊಂಡು ಹೋಗಿದ್ದೀರಲ್ಲ, ನಾವು ಕನ್ಸ್ಯೂಮರ್ ಕೋರ್ಟ್ಗೆ ಹೋದ್ರೆ ನಿಮ್ ಕತೆ ಏನಾಗ್ಬೋದು? ಏನಾಗುತ್ತೆ? ಅಂಗಡಿಗೆ ನುಗ್ಗಿ ಈ ತರ ಕತೆ ಕಟ್ಟಿದ್ರೆ ಕೇಳಕ್ ನನ್ನ ಚಿಕ್ಕ ಮಗುನ ನನ್ನನ್ನು ಯಾಮಾರಿಸ್ಬೇಡ್ರಮ್ಮ. ತಗೊಳಪ್ಪ. ನಿಮ್ಮನ್ ಮಾಡ್ಸೋದಲ್ಲ, ನಿಮ್ಮನ್ನ ಪೊಲೀಸ್ ಕರೆಸ್ತೀರಾ? ಕರ್ಸಿ, ಅವ್ರು ಬಂದು CCTV ಫುಟೇಜ್ ನೋಡ್ಲಿ, ಆಗ ಗೊತ್ತಾಗುತ್ತೆ ಯಾರ್ದು ತಪ್ಪು ಅಂತ. ಓಹೋ, ನನ್ನ ಹತ್ರನೇ ರೌಡಿ ಬಿಲ್ಡಪ್ಪ. ನಾನು ಇಲ್ಲಿ ಲೋಕಲ್ ಲೀಡ್ರಮ್ಮ. ಈ ನಕ್ರ ಎಲ್ಲ ನನ್ನ ಹತ್ರ ಬೇಡ. ಓಯ್, ಯಾರ ಜೊತೆ ಮಾತಾಡ್ತಾ ಇದ್ಯಾ? ನೀನು ಲೋಕಲ್ ಆದ್ರೆ ಅವಳು ಪಕ್ಕ ಲೋಕಲ್ಲು, ನೀನು ರೌಡಿ ಆದ್ರೆ ಇವಳು ಪರೋಡಿ. ಇವ್ ನನ್ನ ಹೊಗಳುತ್ತಿದಾನೋ ತೆಗಳುತ್ತಿದಾನೋ? ಸೆಕೆಂಡ್ ಕ್ಲಾಸ್ ಆದ್ರೆ ಇವಳು ಥರ್ಡ್ ಕ್ಲಾಸ್. ನೀನು ಪಟಾಕಿ ಆದ್ರೆ ಅವಳು ಡೈನಮೈಟ್. ಏ ಅಮೂಲ್ ಬೇಬಿ, ಇವಾಗ ಅವ್ರದ್ದೆಲ್ಲ ಕೇಳಿದ್ರಾ? ನಿಂಗೆ ಇದೆಲ್ಲ ಗೊತ್ತಾಗಲ್ಲ ಸತ್ಯ. ಈ ತರ ಬಿಲ್ಡಪ್ ಬೇಕು, ಇಲ್ಲಾಂದ್ರೆ ನಿನ್ ಮುಂದೆ ನಿಂತ್ಕೊಳ್ಳೋದು ಅಂದ್ರೆ ಏನು, ನಿನಗೆ ಆವಾಜ್ ಹಾಕೋದಂದ್ರೆ ಏನು? ಎಷ್ಟು ಕ್ರೂಯಲ್ಲು ಅಂತ ಅವ್ನಿಗಿಂದು ಗೊತ್ತಿಲ್ಲ. ನೋಡು ಬಾಸು, ನಿನ್ಗೆ ಹೇಳೋದು ಹೇಳಿದ್ದೀನಿ, ಆದ್ರೂ ನೀನು ಜೊತೆ ಕಿತ್ತಾಡ್ಬೇಕು ಅಂತಿದ್ರೆ ಯೋ ವಿಶ್, ನನ್ಗೂ ಇದಕ್ಕೂ ಸಂಬಂಧ ಇಲ್ಲ. ಬೈದವೆ ಮೇನ್ ಡೋರ್ ಓಪನ್ ಇದೆಯಾ? ಚೆನ್ನಾಗಿ ಕಿತ್ತಾಡಿ. ಆಲ್ ದ ಬೆಸ್ಟ್. ಏ ಅಮೂಲ್ ಬೇಬಿ, ನಿಂತ್ಕೋ. ಏಯ್, ಹಿಡಿರವನ್ನ. ಈಗ ಇಲ್ಲಿ ಏನ್ ನಡೀತು? ಇಲ್ಲ, ಯಾಕೋ ನನಗೆ ಮನಸ್ಸು ಸರಿ ಇಲ್ಲ. ಎಲ್ಲ ಫೈಲ್ಸ್ನು ಆಫೀಸಿಗೆ ಕಳಿಸ್ಬಿಡಿ. ಕಾರ್ತಿಕ್ ಇನ್ನೂ ಬಂದಿಲ್ವಲ್ಲೇ? ನಿನ್ನೆ ರಾತ್ರಿಯಿಂದ ಮನೆಗೆ ಬಂದಿಲ್ಲ. ಇವ್ರು ನೋಡಿದ್ರೆ ತೋಟಕ್ಕೆ ಹೊರಟ್ರು. ಹಾಗೆ ಕಾರ್ತಿಕ್ ಹೈದರಾಬಾದ್ ತಲುಪದ್ನ ಅಂತಲೂ ಕೇಳಿದ್ರು. ಈಗ ಅವ್ನು ತಲುಪಿಲ್ಲ ಅಂತ ನಾನು ಹೇಳಿದ್ರೆ ಭೂಮಿ ಆಕಾಶ ಎರಡು ಒಂದು ಮಾಡ್ತಾರೆ ನಿಮ್ಮ ಅಣ್ಣ. ಅಣ್ಣ ಗಾಬರಿ ಆಗ್ತಾನೆ ಅಂತಾನೆ ನಾನು ಈ ವಿಷಯ ಅವ್ನಿಗೆ ಹೇಳಿಲ್ಲ. ಅದಕ್ಕೆ ಹಾಗಂತ ಎಷ್ಟೊತ್ತು ಅಂತ ವಿಷಯ ಮುಚ್ಚಿಡೋಕ್ಕಾಗತ್ತೆ? ಮೀಟಿಂಗ್ ಕ್ಯಾನ್ಸಲ್ ಆಗಿದೆ ಅನ್ನೋ ವಿಷಯ ಭಾವನೆ ಗೊತ್ತಾಗೇ ಆಗುತ್ತಾನೆ. ಮತ್ತೆ ನಾನು ಇನ್ನೇನು ಮಾಡುವಂತೀಯ ಊರ್ಮಿಳ? ನಾನು ಎಲ್ಲ ಪ್ರಯತ್ನ ಮಾಡಿದ್ದೀನಿ, ಎಲ್ರಿಗೂ ಫೋನ್ ಮಾಡಿದ್ದೀನಿ. ಪೊಲೀಸ್ ಕಂಪ್ಲೇಂಟ್ ಕೊಡೋದು ಒಂದನ್ನು ಬಿಟ್ಟು ಮಿಕ್ಕೆಲ್ಲ ಪ್ರಯತ್ನ ಮಾಡಿದ್ದೀನಿ. ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡು ಲಕ್ಷ್ಮಣ. ಸರಿ, ನಾನು ಈಗಲೇ ಕಮಿಷನರ್ಗೆ ಫೋನ್ ಮಾಡ್ತೀನಿ.
ಹೋಗಿದ್ಯೋ? ಎಷ್ಟು ಗಾಬರಿ ಆಯ್ತು ನಮ್ಗೆ. ಚಿಕ್ಕಪ್ಪ ಇಡೀ ರಾತ್ರಿ ನಾವ್ ಯಾರು ನಿದ್ದೆ ಮಾಡಿಲ್ಲ. ಎಲ್ಲಿ ಹೋಗಿದ್ದೆ ಹೇಳು. ಅಲ್ಲ ಕಣೋ, ಒಂದು ಫೋನ್ ಮಾಡಕ್ಕಾಗಲ್ವಾ ನಿನಗೆ? ನನ್ನ ಉಸಿರೇ ನಿಂತು ಹೋಗಿತ್ತು. ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಅಂತ ನಿನ್ಗೇನ್ ಗೊತ್ತು? ಎಲ್ಲರೂ ಒಟ್ಟೊಟ್ಟಿಗೆ ಬೌಲಿಂಗ್ ಮಾಡ್ತಾ ಇದ್ರೆ ನಾನು ಬ್ಯಾಟಿಂಗ್ ಹೆಂಗ್ ಆಡ್ಲಿ? ಮದರ್ ಇಂಡಿಯಾ ನನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು, ಚಾರ್ಜರ್ ಮರ್ತೋಗಿದೆ. ಇನ್ನು ನಾನು ಎಲ್ಲಿದ್ದೆ, ಏನ್ ಮಾಡ್ತಾ ಇದ್ದೆ, ಅದು ದೊಡ್ಡ ಕತೆ. ಅವಳು ಇಲ್ಲದೆ ಹೋಗಿದ್ರೆ ನನಗೆ ತುಂಬಾ ಕಷ್ಟ ಆಗೋಗಿರೋದು. ಯಾರು ಹೆತ್ತ ಮಗಳೋ ಏನೋ, ನನ್ನ ಮಗನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ಅಂದರೆ ಅವಳು ಒಳ್ಳೆ ಮನಸ್ಸಿನ ಹುಡುಗಿ ಆಗಿರಬೇಕು. ದೇವರ ಅವಳನ್ನ ಚೆನ್ನಾಗಿಟ್ಟಿರಲಿ. ಹೌದೌದು, ಚೆನ್ನಾಗಿರ್ಲಿ ಚೆನ್ನಾಗಿರ್ಲಿ. ಮತ್ತೆ ಚಿಕ್ಕಪ್ಪ, ಇದೆಲ್ಲ ಅಪ್ಪಂಗೆ ಗೊತ್ತಿಲ್ಲ ಅಲ್ವಾ? ಸದ್ಯ ಅವ್ರ ತೋಟಕ್ಕೆ ಹೋಗಿದ್ದಾರೆ. ಅಪ್ಪಿ ತಪ್ಪಿ ಈ ವಿಷಯ ಅವ್ನಿಗೇನಾದ್ರೂ ಗೊತ್ತಾಗಿದ್ದಿದ್ರೆ ಇಷ್ಟೊತ್ತಿಗೆ ನಾವೆಲ್ಲ ಹೈದರಾಬಾದಲ್ಲಿ ಬೀದಿ ಬೀದಿ ನೀನು ಹುಡ್ಕೊಂಡು ತಿರ್ಬೇಕಾಗಿತ್ತು. ಹೋದ್ ನೋಡು, ಬಾರೋ, ಮಾಡ್ಕೊ. ಒಂದ್ ಮಾತಾದ್ರೂ ಆಡ್ತಾಳ ನೋಡಿ ಅತ್ತೆ. ಆಗಿಂದ ಕೇಳ್ತಿದ್ದೀನಿ, ಬಿಡೆ ಬಾಯಿ. ಮತ್ತಿನ್ನೇನೆ ಪೊಲೀಸ್ ತನಿಖೆ ಮಾಡೋ ತನಿಖೆ ಮಾಡ್ತಿದ್ರೆ ಅವಳು ಹೇಗೆ ಹೇಳ್ತಾಳೆ? ತಾಯಿ ಮಗುನ ಕೇಳ್ದಂಗೆ ಪ್ರೀತಿಯಿಂದ ಕೇಳು. ಅವಳು ಮಗು ತರ ಪ್ರೀತಿಯಿಂದ ಹೇಳ್ತಾಳೆ. ಕರೆಕ್ಟ್ ಗಿರ್ಜಮ್ಮ. ಮುಚ್ಚೆ ಬಾಯಿ. ಈ ಕಾಕ್ರೋಚು ಮದುವೆ ನಿಮಗೆ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಾರೆ. ಒಂದ್ಸಲಿ ಮುಚ್ಚೆ ಬಾಯಿ ಅಂತಾರೆ, ಒಂದ್ಸಲಿ ಬಿಡೆ ಬಾಯಿ ಅಂತಾರೆ. ಕರೆಕ್ಟು. ಮಧ್ಯರಾತ್ರಿ ಪಾಪ ಹುಡುಗರ್ನ ಎಬ್ಸಿ ಕಳ್ಸಿದೀನಿ. ನಿನಗೋಸ್ಕರ ರಾತ್ರಿ ಎಲ್ಲ ಅಲ್ದಾಡಿದಾರೆ. ಅಮ್ಮ, ಈಗ ನಾನು ಏನ್ ಮಾಡ್ದೆ ಅಂತ ಇಷ್ಟು ಕೋಪ ಮಾಡ್ಕೊಂತಿದ್ಯಾ? ರಾತ್ರಿ ಎಲ್ಲ ಎಲ್ಲಿದ್ದೆ ಅಷ್ಟೇ ತಾನೇ ನಿನಗೆ ಬೇಕಾಗಿರೋದು? ಹುಷ್, ಇಷ್ಟಾಯ್ತು ಕತೆ. ಅಯ್ಯೋ ದೇವ್ರೆ, ಹೌದೇನೆ? ಹಂಗಾದ್ರೆ ನಿನ್ನೆ ರಾತ್ರಿ ನಾವು ಕರೆಕ್ಟ್ ಜಾಗಕ್ಕೆ ಹೋಗಿದ್ವಿ. ಹಾಗಂತ ಒಂದು ಫೋನ್ ಮಾಡಿ ಹೇಳ್ಬಾರ್ದಿತ್ತ ಕಂದ. ಗಿರ್ಜಮ್ಮ, ಯಾಕೆ ಕೇಳ್ತೀಯ ನನ್ನ ಪಜಿತಿ? ನನ್ನ ಹತ್ರ ಮೊಬೈಲ್ ಇಲ್ಲ, ಅವನ ಹತ್ರ ಮೊಬೈಲಲ್ಲಿ ಚಾರ್ಜ್ ಇಲ್ಲ. ಆ ಸೂಪರ್ ಮಾರ್ಕೆಟ್ ಅಲ್ಲೋ ಹೇಳೋಕ್ ದೊಡ್ಡ ಅಂಗಡಿ, ಆದ್ರೆ ಅಲ್ಲೊಂದು ಚಾರ್ಜರು ಇಲ್ಲ.